ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಪ್ರಯುಕ್ತವಾಗಿ ಇವತ್ತು ಏನು ರೈತ ದಸರಾ ಉಪಸಮಿತಿಯ ವತಿಯಿಂದ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಇವತ್ತು JK ಗ್ರೌಂಡ್ನ ಮೈದಾನದಲ್ಲಿ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಏನು ರಾಸುಗಳಿಗೆ ಒಂದು ಹಾಲು ಕರೆಯುವ ಸ್ಪರ್ಧೆಯನ್ನು ಏರ್ಪಡಿಸಿರ್ತಕ್ಕಂಥದ್ದು. ಈ ಒಂದು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಏನೀಗ ಸದ್ಯಕ್ಕೆ ಸುಮಾರು 15 HF ರಾಸುಗಳನ್ನು ಈಗ ಇಲ್ಲಿ ಈ ಒಂದು ಹಾಲು ಕರೆಯುವಂಥ ಸ್ಪರ್ಧೆಯಲ್ಲಿ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ ಈಗ 6:30ಕ್ಕೆ ಆರಂಭವಾಗಿರ್ತಕ್ಕಂಥದ್ದು. ಈಗ ಹಾಲು ಕರೆಯುವಂಥ ಸ್ಪರ್ಧೆಯನ್ನು ಕುತೂಹಲದಿಂದ ನೋಡಲಿಕ್ಕೂ ಕೂಡ ನೂರಾರು ಜನ ಬಂದು ವೀಕ್ಷಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ರೈತರು ತಮ್ಮ ಈ ಒಂದು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಬಹಳ ಒಂದು ಉತ್ಸುಕತೆಯಿಂದ ಬೆಳ್ಳಂಬೆಳಗ್ಗೆನೇ ಕೂಡ ಈ ಒಂದು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಾವು ನೋಡ್ಬೋದು. ಮೈಸೂರಿನ ಮತ್ತು ಚಾಮರಾಜನಗರ ಮತ್ತು ಮಂಡ್ಯ ವಿವಿಧ ಭಾಗಗಳಿಂದ ಈ ಒಂದು ರೈತರು ಈಗ ಬಂದಿರತಕ್ಕಂಥದ್ದು ನಾವು ನೋಡ್ಬೋದು. ಬಹಳ ಈಗ ಸಹಜವಾಗಿ ಬೆಳಗ್ಗೆಯಿಂದಲೂ ಕೂಡ ಇವತ್ತು ಬೆಳಗ್ಗೆ ಮತ್ತು ಸಂಜೆ ಎರಡು ವಲಯದಲ್ಲಿ ಕರೆಯುವಂಥ ಒಟ್ಟು ಹಾಲನ್ನು ತೂಕವನ್ನು ಮಾಡಲಾಗುತ್ತೆ. ಈ ಒಂದು ತೂಕವನ್ನು ಮಾಡಿದ ಬಳಿಕ ಈಗ ಸದ್ಯಕ್ಕೆ ಒಂದು ಕಡೆ ಈಗ ಈ ಒಂದು ಹಾಲು ಕರೆಯುವ ಸ್ಪರ್ಧೆಯನ್ನು ಯಾವುದು ಗೆದ್ದಂಥ ಅಂದರೆ ಪ್ರಥಮ ಬಹುಮಾನವನ್ನು ಪಡೆದಂಥ ರಾಸಿಗೆ 1 ಲಕ್ಷ ರೂಪಾಯಿ, ದ್ವಿತೀಯ ಬಹುಮಾನವನ್ನು ಪಡೆಯುವಂಥದ್ದಕ್ಕೆ 80,000 ರೂಪಾಯಿ ಮತ್ತು ತೃತೀಯ ಬಹುಮಾನಕ್ಕೆ 60,000 ರೂಪಾಯಿ ಮತ್ತು 4ನೇ ಬಹುಮಾನವನ್ನು ಪಡೆದಂಥದ್ದಕ್ಕೆ 40,000 ರೂಪಾಯಿಗಳನ್ನು ಕೊಡಲಾಗುತ್ತೆ. ಇವತ್ತು ಸಂಜೆ ಬಹುಮಾನ ವಿತರಣಾ ಕಾರ್ಯಕ್ರಮವೂ ಕೂಡ ಇರ್ತಕ್ಕಂಥದ್ದು. ಇವತ್ತು ಅಂದರೆ ಬೆಳಿಗ್ಗೆ ಮತ್ತು ಸಂಜೆ ಎರಡು ಸಂದರ್ಭದಲ್ಲೂ ಕರೆದಂಥ ಹಾಲನ್ನು ಒಂದು ತೂಕವನ್ನು ಮಾಡಿ ಹೆಚ್ಚಿನ ಹಾಲನ್ನು ಯಾವುದು ಕೊಡುತ್ತೆ ಅದಕ್ಕೆ ರಾಜ್ಯ ಮಟ್ಟದಲ್ಲಿ ಏನು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಬಹುಮಾನವನ್ನು ವಿತರಣಾ ಕಾರ್ಯಕ್ರಮ ಕೂಡ ಇರ್ತಕ್ಕಂಥದ್ದು. ಈಗ ಮುಂಜಾನೆ ಈಗ ಸಾಕಷ್ಟು ಜನ ರೈತರು ಬಂದು ಈಗ ಈ ಒಂದು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ರಾಜೇಶ್, ರಾಜಧರ್ಮ TV, ಮೈಸೂರು.